ಬಂಧುಗಳೇ, ಇಂದಿನ ಥಿಂಕಿಂಗ್ ಪಾಯಿಂಟ್ ಚಿಂತನ ಬಿಂದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಮ್ಮೆ ಸ್ವಾಮಿ ವಿವೇಕಾನಂದರು ಜಪಾನ್ ಪ್ರವಾಸಕ್ಕೆ ಹೋಗಿದ್ದರು. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮುಗಿಸಿ ತಾವಿದ್ದ ಹೋಟೆಲ್ ಕೊಠಡಿಗೆ ಮರಳಿದಾಗ ರಾತ್ರಿ 9 ಗಂಟೆ ಆಗಿತ್ತು. ಜೊತೆಯಲ್ಲಿ ಇದ್ದಂತಹ ಜಪಾನ್ ಅಧಿಕಾರಿಗಳು ವಿವೇಕಾನಂದರಿಗೆ ಊಟವನ್ನು ಮಾಡಲು ಹೇಳ್ತಾರೆ. ಅವರು, ಈ ದಿನ ನಾನು ಫಲಹಾರವನ್ನು ಬಿಟ್ಟರೆ ಬೇರೇನೂ ಸೇವಿಸುವುದಿಲ್ಲ ಅಂತ ಹೇಳ್ತಾರೆ. ಜಪಾನ್ ಅಧಿಕಾರಿಗಳು ಆಗ ಅಲ್ಲಿಗೆ ಇದ್ದಂತಹ 8 ವರ್ಷದ ಬಾಲಕನನ್ನು ಕರೆದು 2 ಬಾಳೆಹಣ್ಣುಗಳನ್ನು ತಂದು ವಿವೇಕಾನಂದರಿಗೆ ಕೊಡಲು ಹೇಳಿ ಹೊರಟು ಹೋಗ್ತಾರೆ. ವಿವೇಕಾನಂದರು ಎಷ್ಟು ಹೊತ್ತಕ್ಕಾದರೂ ಕೂಡ ಹುಡುಗ ಬಾಳೆಹಣ್ಣನ್ನು ತರಲಿಲ್ಲ. ಕಡೆಗೆ ಮಧ್ಯರಾತ್ರಿ 12 ಗಂಟೆಗೆ 2 ಬಾಳೆಹಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಮೈ ತುಂಬ ಬೆವರುತ್ತಾ ಬರ್ತಾನೆ. ವಿವೇಕಾನಂದರು ಹುಡುಗನಿಗೆ, ಯಾಕಪ್ಪ ಇಷ್ಟಕ್ಕೊಂದು ತಡ ಆಯಿತು ಅಂತ ಕೇಳ್ತಾರೆ. ಸ್ವಾಮೀಜಿ, ನನಗೆ ಬಾಳೆಹಣ್ಣು ತರಲು ಹೇಳಿದಾಗ ರಾತ್ರಿ 9 ಗಂಟೆ ಆಗಿತ್ತು. ಬಾಳೆಹಣ್ಣಿನ ಅಂಗಡಿ ಮುಚ್ಚಿತ್ತು. ನಮ್ಮ ದೇಶದಲ್ಲಿ ಅಂಗಡಿಗಳೆಲ್ಲ 8:30ಕ್ಕೆ ಮುಚ್ಚಿಬಿಡ್ತಾರೆ. ನನಗೆ ಬರೀ ಬಾಳೆಹಣ್ಣು ತರಲು ಮಾತ್ರ ಹಣವನ್ನು ನೀಡಿದರು, ಬೇರೆ ಹಣ ನನ್ನಲ್ಲಿ ಇರಲಿಲ್ಲ. ಬಾಳೆಹಣ್ಣಿನ ಅಂಗಡಿಯವನ ಮನೆ ಅವನ ಅಂಗಡಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಇದೆ. ಅವನ ಮನೆಗೆ ಓಡಿಕೊಂಡು ಹೋಗಿ ಬಾಳೆಹಣ್ಣನ್ನು ತರಲು ಇಷ್ಟು ತಡ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ವಿವೇಕಾನಂದರಿಗೆ ಹೇಳ್ತಾನೆ. ಆಗ ವಿವೇಕಾನಂದರಿಗೆ ದುಃಖ ತಡೆಯಲಾಗದೆ ಕಣ್ಣು ತುಂಬ ನೀರು ಬರುತ್ತೆ. ಆಗ ವಿವೇಕಾನಂದರು, ಮಗು, ನನ್ನಿಂದ ನಿನಗೆಷ್ಟು ತೊಂದರೆ ಆಯ್ತಲ್ಲಪ್ಪ, ನಿನಗೇನು ಬೇಕು ಕೇಳು, ನಾನು ಕೊಡ್ತೇನೆ. ನಾನು ಸನ್ಯಾಸಿಗೇ ಇರಬಹುದು, ಆದರೆ ನನ್ನ ರಾಷ್ಟ್ರ ರತ್ನಗರ್ಭಿತವಾದ ಭಾರತ ರಾಷ್ಟ್ರ. ಭಾರತ ನನ್ನ ದೇಶ. ನಿನಗೇನು ಬೇಕು ಕೇಳು, ಅದನ್ನು ತರಿಸಿಕೊಟ್ಟು ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳಿದಾಗ ಆ ಹುಡುಗ, ಸ್ವಾಮೀಜಿ, ಏನು ಕೇಳಿದರೂ ಕೂಡ ಕೊಡ್ತೀರಾ ಅಂತ ಆ ಮಗು ಕೇಳುತ್ತೆ. ವಿವೇಕಾನಂದರು, ಹ್ಞೂ ಕೇಳು ಮಗು ಅಂತ ಹೇಳ್ತಾರೆ. ಆ ಹುಡುಗ, ಸ್ವಾಮೀಜಿ, ಹಾಗಿದ್ದರೆ ನನಗೊಂದು ಭಾಷೆಯನ್ನು ಕೊಡಿ ಅಂತ ಹೇಳ್ತಾನೆ. ಆಗ ವಿವೇಕಾನಂದರು, ಏನು ಹೇಳು ಮಗು ಅಂತ ಹೇಳಿದಾಗ ಆ ಹುಡುಗ, ನೀವು ಇಲ್ಲಿಂದ ಭಾರತಕ್ಕೆ ಹೋದ ಮೇಲೆ ಜಪಾನ್ ದೇಶದಲ್ಲಿ ತಿನ್ನಲು 2 ಬಾಳೆಹಣ್ಣು ಸಿಗಲಿಲ್ಲ ಅಂತ ಎಲ್ಲೂ ಹೇಳುವುದಿಲ್ಲ ಅಂತೇಳಿ ನನಗೆ ಭಾಷೆಯನ್ನು ಕೊಡಿ ಸ್ವಾಮೀಜಿ ಅಂತ ಕೇಳ್ತಾನೆ. ಹುಡುಗನ ರಾಷ್ಟ್ರ ಪ್ರೇಮವನ್ನು ಕಂಡಂತಹ ಸ್ವಾಮಿ ವಿವೇಕಾನಂದರಿಗೆ ಕಣ್ಣು ತುಂಬ ನೀರು ಬರುತ್ತೆ. ಹಾಗೆ ಆಗಲಿ ಅಂತ ಹೇಳಿ ವಿವೇಕಾನಂದರು ಆ ಹುಡುಗನಿಗೆ ಭಾಷೆಯನ್ನು ಕೊಟ್ಟರು. ಬಂಧುಗಳೇ, ಇಂಥ ರಾಷ್ಟ್ರಭಕ್ತರ ದೇಶ ಜಪಾನ್ ಆಗಿರುವುದರಿಂದಲೇ ಈ ರಾಷ್ಟ್ರ ಪ್ರಪಂಚಕ್ಕೆ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸರಿಸುಮಾರಿಗೆ ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಅಣು ಬಾಂಬುಗಳನ್ನು ಹಾಕಿದ್ದು ನಮಗೆ ತಿಳಿದಂತಹ ವಿಷಯವೇ ಆಗಿದೆ. ಆ ಸಂದರ್ಭದಲ್ಲಿ ಜಪಾನ್ ದೇಶ ಜರ್ಜರಿತ ಆಗಿತ್ತು. ಆದರೆ ಜರ್ಜರಿತದ ಮಾನಸಿಕದಿಂದ ಹೊರೆ ಬಂದು ಜಪಾನ್ ಇಂದು ಶಕ್ತಿಶಾಲಿ ರಾಷ್ಟ್ರ ಆಗಿರುವುದು ನಮ್ಮಂಥವರಿಗೆ ಮಾದರಿ ರಾಷ್ಟ್ರ ಆಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ದೊರಕಿತೋ ಅಥವಾ ಬ್ರಿಟಿಷರ ಮನಸ್ಥಿತಿ ಇರುವ ನಾಯಕರಿಗೆ ಅಧಿಕಾರ ಹಸ್ತಾಂತರ ಆಯಿತೋ ಎಂಬುದೇ ಚಿಂತಿಸುವ ಪ್ರಮುಖ ವಿಷಯ ಆಗಿದೆ. ಅದು ಏನೇ ಇರಲಿ, ದೇವರೇ ನಲಿದಾಡಿದ ವೀರ ಪೌರುಷ ಪರಾಕ್ರಮಗಳನ್ನು ಮೆರೆದಂತಹ ಪವಿತ್ರ ಭರತ ಭೂಮಿಯಲ್ಲಿ ನಾವು ಜನಿಸಿರುವುದೇ ಶ್ರೇಷ್ಠ ಸಂಗತಿ. ವಿದ್ಯೆ, ಬುದ್ಧಿ, ಸಂಸ್ಕೃತಿ, ಸಂಸ್ಕಾರ, ವೀರತ್ವದ ಶೂರತ್ವದ ಜ್ಞಾನಾಮೃತವನ್ನು ಸಾರಿದ ಇತಿಹಾಸದ ವೀರ ಶೂರರ ಪರಂಪರೆಗೆ ಸೇರಿದ ವಂಶದ ಕುಡಿಗಳು ನಾವು ಎಂಬುದೇ ನಮಗೆಲ್ಲ ಹೆಮ್ಮೆಯ ವಿಷಯ. ವಿಶ್ವದಲ್ಲಿ ಎಲ್ಲೂ ಇರದ ಫಲವತ್ತತೆಯ ಭೂಮಿ ನಮಗೆ ಇದೆ. ಸಾವಿರಾರು ಜೀವಂತ ನದಿಗಳು ನಮ್ಮ ದೇಶದಲ್ಲಿ ಇವೆ. ನೈಸರ್ಗಿಕ ಸಂಪತ್ತು ಹೇರಳವಾಗಿದೆ. ಇದೆಲ್ಲವುದರ ಜೊತೆಗೆ ರಾಷ್ಟ್ರಭಕ್ತರಾಗೋಣ. ಪ್ರತಿಯೊಬ್ಬ ಭಾರತದ ಪ್ರಜೆಯು ರಾಷ್ಟ್ರ ಸೈನಿಕರಾಗೋಣ. ಸದೃಢ ಭಾರತವನ್ನು, ಸಮೃದ್ಧಿ ಭಾರತವನ್ನು,
ಸ್ವಾವಲಂಬಿ ಭಾರತವನ್ನು, ಆತ್ಮನಿರ್ಭರ ಭಾರತವನ್ನು ಮತ್ತೊಮ್ಮೆ ಕಟ್ಟೋಣ. ವಿಶ್ವದೆಲ್ಲೆಡೆ ಭಾರತ ಮಾತಾ ಕಿ ಜೈ ಎನ್ನುವ ಘೋಷಣೆ ಮೊಳಗುವಂತೆ ಮಾಡುವ ಕೈಂಕರ್ಯದ ಯಜ್ಞದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳುತ್ತೇವೆ ಎನ್ನುವ ಆಶಯದೊಂದಿಗೆ ನನ್ನ ಇಂದಿನ ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ.